ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಪ್ರೀತಿರೋದೇ ಮಕ್ಕಳೇ, ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿದ್ದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿರೋದೇ ಮಕ್ಕಳೇ, ಈ ಸಾಯಂಕಾಲ ವೇಳೆಯಲ್ಲಿ ನಮ್ಮನ್ನು ದೇವರು ಅದ್ಭುತವಾಗಿ ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಈ ಸಾಯಂಕಾಲ ವೇಳೆಯಲ್ಲಿ ಒಂದು ಒಳ್ಳೆ ಟಾಪಿಕ್ ಹೇಳಕ್ಕೆ ಇಷ್ಟವಾಗಿದ್ದೇನೆ. ಈ ದಿನ ಟಾಪಿಕ್ ಏನಂದರೆ ದೇವ ಭಯ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರ ಭಯ ಯಾವ ರೀತಿಯಲ್ಲಿ ನಾವು ನಡೀತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯವಾಗಿದೆ. ನೋಡಿ, ದೇವರ ಭಯ ಎಂಬುದಂದರೆ ಕ್ರೈಸ್ತರಲ್ಲಿ ಇರಬೇಕಾದ ಮುಖ್ಯವಾದ ಅತ್ಯವಶ್ಯಕ ಕಾರ್ಯವಾಗಿರುವುದು ಎಂಬುದಾಗಿ. ದೇವರ ಭಯ ಎಂಬುದು ದೇವರಿಗೂ ಮತ್ತು ಕ್ರೈಸ್ತನಿಗೆ ಅಥವಾ ಕ್ರೈಸ್ತ ನಂಬಿಕಸ್ಥನಿಗೂ ಮಧ್ಯ ಇರುವ ಸಂಬಂಧ ಒಂದು ಹಂತ ಎಂಬುದಾಗಿ. ಅವ್ರ ಪ್ರೀತಿಯ ಮಕ್ಕಳೇ, ಅದೇ ಥರ ನೋಡೋದಾದರೆ ದೇವ ಭಯ ಎಂಬುದು ದೇವರ ಪರಿಶುದ್ಧತ್ವ, ನೀತಿಯನ್ನು, ಮಹತ್ವವನ್ನು, ನ್ಯಾಯವನ್ನು ಅಂಗೀಕರಿಸುವುದಾಗಿದೆ ಎಂಬುದಾಗಿ. ಮತ್ತೆ ದೇವ ಭಯ ಎಂಬುದು ದೇವರನ್ನು ಭಯಭಕ್ತುಗಳನ್ನಾಗಿ ಕಂಡುಕೊಳ್ಳುವುದು ಎಂಬುದಾಗಿ. ಮತ್ತೆ ದೇವರ ಭಯ ಎಂಬುದು ಪಾಪವನ್ನು ಕುರಿತು ಬಹಳವಾಗಿ ಕೋಪವುಳ್ಳ ಆತನ ಮುಂದೆ ನಡುಗುತ್ತದೆ ಎಂಬುದಾಗಿ. ನೋಡಿ, ಮತ್ತೆ ದೇವ ಭಯ ಎಂಬುದು ದೇವರ ನ್ಯಾಯ ವಿಚಾರಣೆಗಳು ಭಯಪಡುವುದು. ದೇವ ಭಯ ಕ್ರಿಸ್ತನ ಪ್ರೀತಿ ಮತ್ತು ಆಶೀರ್ವಾದವನ್ನು ತೋರಿಸುವಂಥದ್ದಾಗಿದೆ. ದೇವ ಭಯ ಪರಲೋಕಕ್ಕೆ ಒಂದು ದಾರಿಯಾಗಿದೆ. ಹೌದು ಪ್ರೀತಿಯ ಮಕ್ಕಳೇ, ದೇವರ ಭಯ ಇಷ್ಟೊಂದಿದೆ. ನಾವು ಯಾವ ರೀತಿಯಲ್ಲಿ ದೇವರ ಭಯದಿಂದ ನಡೀತಾ ಇದ್ದೀವಿ ಎಂದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ವಿಮೋಚನಾ ಕಾಂಡ 15ನೇ ಅಧ್ಯಾಯ 11ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ ನೋಡಿ, ಯೆಹೋವನೇ, ದೇವರುಗಳಲ್ಲಿ ನಿನ್ನ ಸಮನನು ಯಾವನು? ಪರಿಶುದ್ಧತ್ವದಿಂದ ಸರ್ವೋತ್ತಮನು, ಪ್ರಖ್ಯಾತ ಕೃತ್ಯಗಳನ್ನು ಮಾಡಿರುವುದರಿಂದ ಭಯಂಕರನು, ಅದ್ಭುತಗಳನ್ನು ನಡೆಸುವನು ಆಗಿರುವ ನಿನಗೆ ಸಮನು ಎಲ್ಲಿ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಇಲ್ಲಿ ವಿಮೋಚನೆ ಕಾಂಡದಲ್ಲಿ ದೇವರು ಭಯಂಕರನು ಎಂಬುದಾಗಿ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ದೇವರು ಒಳ್ಳೆಯವರು, ಆದರೆ ಅಲ್ಲೂ ಕೂಡ ಹೇಳ್ತಿದ್ದಾರೆ ಭಯಂಕರನು ಎಂಬುದಾಗಿ. ನೋಡಿ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ 1ನೇ ವಚನ ನೋಡೋದಾದ್ರೆ, ಭೂಮಿ ಆಕಾಶಗಳನ್ನು ನಮ್ಮನ್ನು ಸೃಷ್ಟಿ ಮಾಡಿ ನೋಡುತ್ತೇವೆ. ಇಲ್ಲಿ ಫುಲ್ ಏನಂದ್ರೆ ಕತ್ತಲಾಗಿ ಎಲ್ಲರೂ ಜೀವಿಸ್ತಾ ಇದ್ರು. ಆದರೆ ಈ ಭೂಮಿ ಆಕಾಶಕ್ಕೆ ದೇವ್ರು ಏನೇನು ಬೇಕೋ ಅದನ್ನೆಲ್ಲ ಮಾಡಿದ್ರು ಎಂಬುದಾಗಿ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡೋದಾದ್ರೆ, ನಮ್ಮನ್ನು ಸೃಷ್ಟಿಸಿದರಿಂದ ನಾವು ದೇವರಿಗೆ ಭಯಪಡಬೇಕಾದದ್ದು ಬಹಳ ಮುಖ್ಯ ಮತ್ತು ಅವಶ್ಯವಾಗಿದೆ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳಿಗೆ, ನಾವು ದೇವರಿಗೆ ಭಯಪಡಬೇಕು. ನೋಡಿ, ಆಕಾಶ ಭೂಮಿಯನ್ನು ಉಂಟು ಮಾಡಿದ್ದಾನೆ, ನನ್ನ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಜೀವಿಸಲಿ ಎಂಬುದಾಗಿ, ಕತ್ತಲಲ್ಲಿ ಜೀವಿಸಬಾರ್ದು ಎಂಬುದಾಗಿ. ಅದೇ ತರ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಆದಿಕಾಂಡ 1ನೇ ಅಧ್ಯಾಯ 21ನೇ ವಚನ ನೋಡೋದಾದ್ರೆ, ಮಹಾ ಜಲಚರಗಳನ್ನು, ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು, ರೆಕ್ಕೆಗಳ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದೆ ಎಂಬುದನ್ನು ನೋಡ್ತೇವೆ. ಅವ್ರ ಪ್ರೀತಿಯ ಮಕ್ಕಳೇ, ಯಾವ್ಯಾವ ಪಕ್ಷಿ ಏನೇನು ಬೇಕೋ ಅವೆಲ್ಲನ ಅನುಗ್ರಹಿಸಿದ್ದಾರೆ. ನನ್ನ ಮಕ್ಕಳು ಅದನ್ನೆಲ್ಲ ನೋಡಿ ಸಂತೋಷ ಪಡಲಿ. ಓ, ದೇವ್ರ ಭಯ ಇದೆ ಇರಬೇಕೆಂಬುದಾಗಿ. ಮತ್ತು ಇನ್ನೊಂದು ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಆದಿಕಾಂಡ 1ನೇ ಅಧ್ಯಾಯ 1ರಿಂದ 30ನೇ ವಚನ ನೋಡೋದಾದ್ರೆ ಅಲ್ಲಿ ಹೇಳ್ತಾರೆ, ಸಕಲ ವಿಧವಾದ ಕಾಡು ಮೃಗಗಳು, ಭೂಮಿಯ ಮೇಲೆ ತಿರುಗಾಡುವ ಮೃಗಗಳು, ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳು, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು, ಹುಲ್ಲು ಸಪ್ಪುಗಳನ್ನು, ಹಣ್ಣಿನ ಮರಗಳನ್ನು, ಬೀಜಗಳ ಎಲ್ಲ ಪೈರುಗಳನ್ನು, ಸೂರ್ಯ ಚಂದ್ರವನ್ನು ಎಣಿಸಲಾಗದಷ್ಟು ನಕ್ಷತ್ರವನ್ನು ಸೃಷ್ಟಿಸಿದನು. ಆದ್ದರಿಂದ ಮನುಷ್ಯನು ದೇವರಿಗೆ ಭಯಪಡಬೇಕಾದ್ದು ಅವಶ್ಯಕವಿದೆ. ಅವ್ರ ಪ್ರೀತಿಯ ಮಕ್ಕಳಿಂದ ನಾವು ದೇವರಿಗೆ ಭಯಪಡಬೇಕು. ಯಾಕಂದ್ರೆ ಪ್ರತಿಯೊಂದು ಮನುಷ್ಯನಿಗೆ ಏನೇನು ಬೇಕು ಅದನ್ನೆಲ್ಲ ಮಾಡಿದ್ದಾರೆ. ನಕ್ಷತ್ರಗಳು ಮಾಡಿದ್ದಾರೆ, ಚಂದ್ರ ಎಲ್ಲವನ್ನು ಪ್ರತಿಯೊಂದು ಮನುಷ್ಯರು ಕೊಟ್ಟಿದ್ದಾರೆ. ಆದರೆ ನಾವು ಹೇಗೆ ದೇವ್ರಿಗೆ ಭಯಪಡ್ತಾ ಇದ್ದೀವಿ, ಯಾವ ರೀತಿಯಲ್ಲಿ ಭಯಪಡ್ತಾ ಇದ್ದೀವಿ ಎಂದು ಬಹಳ ಮುಖ್ಯವಾಗಿದೆ ಪ್ರೀತಿಯ ಮಕ್ಕಳೇ. ಅದೇ ತರ ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನ ನೋಡೋದಾದ್ರೆ ಅಲ್ಲಿ ಹೀಗೆ ಹೇಳ್ತಾರೆ ನೋಡಿ, ದೇವ ಸ್ವರೂಪದಲ್ಲಿ ಅವನು ಉಂಟು ಮಾಡಿದ ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಆಮೇಲೆ ಅವ್ರ ಪ್ರೀತಿಯ ಮಕ್ಕಳೇ, ಒಬ್ಬನೇ ಒಂಟಿಯಾಗಿರೋದು ಸರಿಗಿಲ್ಲ. ಒಬ್ಬ ಮನುಷ್ಯನಿಗೆ ಒಂದು ಸ್ತ್ರೀನ ಮಾಡ್ಬೇಕೆಂಬುದೇ ದೇವರ ಆಸೆಯಾಗಿತ್ತು. ಹೌದು ಪ್ರೀತಿಯ ಮಕ್ಕಳೇ, ಅದನ್ನು ಕೂಡ ನಾವು ಯಾವ ರೀತಿಯಲ್ಲಿ ದೇವ್ರ ಭಯದಿಂದ ನಡೀತಿದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯದನು. ಹೌದು ಪ್ರೀತಿಯ ಮಕ್ಕಳೇ, ಆದಿಕಾಂಡ 1ನೇ ಅಧ್ಯಾಯ 27, ಆದಿಕಾಂಡ 2ನೇ ಅಧ್ಯಾಯ
7ನೇ ವಚನ ನೋಡ್ತೀವಿ, ದೇವರು ನೋಡಿದಾನೆ ಎಲ್ಲವನ್ನು ಸೃಷ್ಟಿ ಮಾಡಿದೆ, ಆದರೆ ಮನುಷ್ಯನಿಗೆ ಏದೆನ್ ತೋಟದಲ್ಲಿ ಇಡಬೇಕೆಂಬುದಾಗಿ ಹೇಳುವಾಗ ಆತ ದೇವ್ರ ಪ್ರಶ್ನೆ ಇವನಿಗೆ ಮಾಡಿದ್ರೆ ಒಳ್ಳೆ ಎಲ್ಲ ಕಾಯ್ತಾರೆ ಎಂಬುದಾಗಿ ಆತ ಮಾಡಿದರೆ. ಅದೇ ತರ ದೇವರು ಆಶ್ವಾಸದಿಂದ ಆತನು ಮಾಡಿದರು. ದೇವರು ಅವರನ್ನು ಆಶ್ವಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿಸಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ ಎಂಬುದಾಗಿ 1ನೇ ಅಧ್ಯಾಯ ಆದಿಕಾಂಡ 1:28 ವಚನ ಹೇಳ್ತದೆ. ನೀವೆಲ್ಲವನ್ನು ಮಾಡಿದ್ರೆ ಎಲ್ಲವನ್ನು ತಿನ್ನಿ, ಕಾಯಿ ಪಲ್ಯ ಬೇಕಂತೆಲ್ಲ ಹಣ್ಣು ಎಲ್ಲ ತಿನ್ನಿ, ಆದ್ರೆ ಮದ್ಯದ ಮಾತ್ರ ನೀವು ತಿನ್ನಬೇಡ್ರಿ ಎಂಬುದಾಗಿ ದೇವವಾಕ್ಯ ಹೇಳ್ತದೆ. ನೋಡಿ, ದೇವರು ಮೂಡನ ದಿಕ್ಕಿನಲ್ಲಿ ಇರುವ ಏದೆನ್ ಸೀಮೆಯಲ್ಲಿ ಒಂದು ಉದ್ಯಾನವನ್ನು ಮಾಡಿದರು. ಹೌದು ಪ್ರೀತಿ ದೇವಮಕ್ಕಳು, ಒಂದು ಏದೆನ್ ತೋಟ ಮಾಡಿದರು. ಅಲ್ಲಿ ಇರುವಂತ ಎಲ್ಲಾ ಮನುಷ್ಯನ ಸೃಷ್ಟಿ ಮಾಡಿದರು, ಮತ್ತೆ ಸ್ತ್ರೀಯನ್ನು ಕೂಡ ಸೃಷ್ಟಿ ಮಾಡಿದರು. ಮನುಷ್ಯ ಒಂಟಿ ಇರೋದು ಸರಿಗಿಲ್ಲ ಎಂಬುದಾಗಿ ಎಲುಬಿಂದ ದೇವರು ಒಳ್ಳೆ ಒಳ್ಳೆ ಸ್ತ್ರೀನ ಮಾಡಿದ್ರು. ಆದ್ರೆ ಎಲ್ಲ ಮಾಡಿದ್ರು, ತೋಟದಲ್ಲಿ ತಿಂತಂತೆ ಎಲ್ಲ ಹಣ್ಣನ್ನು ತಿನ್ರಿ, ಆದ್ರೆ ಒಂದ್ ಮಾತ್ರ ಹಣ್ಣು ಮಾಡ್ತಾರೆ ತಿನ್ಬೇಡ್ರಿ ಎಂಬುದಾಗಿ ದೇವರು ಹೆಚ್ಚಿಸ್ತಾ ಇದ್ರು. ಆದ್ರೆ ಅವರು ದೇವ್ರು ಭಯಪಡದೆ ತಮ್ಮ ಇಷ್ಟ ಪಾಪ ಒಳಗೆ ಸಿಕ್ಕಾಕೊಂಡ್ರೆ ಎಂಬುದಾಗಿ ನೋಡ್ತೀವಿ. ನೋಡಿ, ಮೊಟ್ಟ ಮೊದಲಾಗಿ ನೋಡ್ದಾದ್ರೆ ನಾವು ಏಕೆ ದೇವರಿಗೆ ಭಯಪಡಬೇಕು? ನೋಡಿ, ಯಾಕೆ ನಾವು ದೇವರಿಗೆ ಭಯಪಡಬೇಕಂದ್ರೆ, ನೋಡಿ, ಈ ದೇವರು ಈ ಲೋಕದಲ್ಲಿ ಕಾಣುವ ಸಕಲವನ್ನು ಸೃಷ್ಟಿಸಿದ್ದಕ್ಕಾಗಿ ಮೊದಲನೇದಾಗಿ, ಎರಡನೇದಾಗಿ ನೋಡಿದಾದ್ರೆ ಪ್ರೀತಿಯ ದೇವಮಕ್ಕಳೇ, ದೇವರು ನಮ್ಮನ್ನು ಸೃಷ್ಟಿಸಿದ್ದಕ್ಕಾಗಿ ದೇವರು ನಮ್ಮನ್ನು ಎಲ್ಲವನ್ನು ಕೊಟ್ಟಿದ್ದಾರೆ. ಆದ್ರೆ ನಾವು ದೇವ್ರಿಗೆ ಭಯಪಡದೆ ನಾವು ಯಾಕೆ ಜೀವಿಸ್ಬೇಕು? ಪ್ರೀತಿ ದೇವಮಕ್ಕಳೇ, ದೇವ್ರಿಗೆ ನಾವು ಭಯಪಡಬೇಕು. ದೇವ್ರು ನಮ್ಮನ್ನು ನೋಡ್ತಾನೆ. ನಾವು ಯಾವ ರೀತಿಯಲ್ಲಿ ಮಾರ್ಗದಲ್ಲಿ ನಡೀತಾ ಇದೀವಿ, ತಪ್ಪಾದ ಮಾರ್ಗದಲ್ಲಿ ನಡೀತಾ ಇದ್ದೀವಾ ಅಥವಾ ಒಳ್ಳೆ ಮಾರ್ಗದಲ್ಲಿ ನಾವು ನಡೀತಾ ಇದೀವಿ ಎಂಬುದು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ದೇವರು ನಮ್ಮನ್ನು ಎಲ್ಲವನ್ನು ಕೊಟ್ಟಿದ್ದಾರೆ. ಅಪ್ಪ ನಿಂಗೆ ಸ್ತೋತ್ರ ದೇವರೇ, ನಾನು ಒಳ್ಳೆ ಮಾರ್ಗದಲ್ಲಿ ನಡೀತೀನಿ ಎಂಬುದನ್ನು ಹೇಳುವಾಗ ದೇವರು ಸಂತೋಷವಾಗಿದ್ದಾರೆ. ಹೌದು ಪ್ರೀತಿ ದೇವಮಕ್ಕಳೇ, ಇನ್ನೊಂದು ಹೇಳ್ತಾರೆ, ದೇವರು ಮನುಷ್ಯನು ಬಾಳುವ ಸಕಲವನ್ನು ಕೊಟ್ಟಿದ್ದಕ್ಕಾಗಿ, ದೇವರು ಮನುಷ್ಯನಿಗೆ ಅಧಿಕಾರ ಕೊಟ್ಟಿದ್ದಕ್ಕಾಗಿ ದೇವರು ಮನುಷ್ಯನು ಆಶೀರ್ವದಿಸಿದ್ದಾರೆ. ಹೌದು ಪ್ರೀತಿ ದೇವಮಕ್ಕಳೇ, ಪ್ರತಿಯೊಬ್ಬರನ್ನು ಆಶೀರ್ವದಿಸ್ತಾರೆ. ನಿನಗೆ ಆಶೀರ್ವದಿಸಲ್ಲ, ನನಗಲ್ಲಂತಲ್ಲ, ಪ್ರತಿಯೊಬ್ಬರನ್ನು ದೇವರು ಆಶೀರ್ವದಿಸ್ತಾರೆ. ಆದರೆ ನಾವು ಯಾವ ರೀತಿಲಿ ದೇವರಿಗೆ ಭಯಪಡ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ದೇವರೇ, ನನ್ನಿಂದ ನೀನು ನೋಡುವಂಥ ದೇವರಾಗಿದ್ದಪ್ಪ, ನಾನು ಭಯದಿಂದ ನಡೀತೀನಿ ಎಂಬುದನ್ನು ಹೇಳುವಾಗ ದೇವರೆಷ್ಟು ಸಂತೋಷವುಳ್ಳ, ಓ ನನ್ನ ಮಗ ನನ್ನ ಮಗಳು ನನ್ನ ಭಯಪಟ್ಟು ನಡೀತಾ ಇದ್ದಾರೆ ಎಂಬುದಾಗಿ ದೇವರು. ಅದೇ ತರ ಪ್ರಸಂಗಿ 12-13 ವಚನ ನೋಡಿದಾಗ ಪ್ರೀತಿ ಮಗಳೇ, ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಗೊಳ್ಳುವುದು ಮನುಷ್ಯರೆಲ್ಲರ ಕರ್ತವ್ಯವೂ ಇದೆ. ಅದರಿಂದ ನಾವು ದೇವರಿಗೆ ಭಯಪಟ್ಟು ನಡೆದುಕೊಳ್ಳಬೇಕು ಎಂಬುದಾಗಿ ಪ್ರಸಂಗ ಇರ್ತಾರೆ. ಹೌದು ಪ್ರೀತಿ ಮಕ್ಕಳೇ, ನಮ್ಮ ಕರ್ತವ್ಯ ಆಗಿದೆ. ಪ್ರತಿಯೊಬ್ಬರದ್ದು ಒಂದು ಕರ್ತವ್ಯ ಆಗಿದೆ. ಏನಾದ್ರೂ ಒಂದು ಕೆಲಸ ಮಾಡಿದರೆ ಅವ್ರು ಒಂದು ಕರ್ತವ್ಯ ಕೊಡ್ತಾರೆ, ನೀನು ಇದು ಮಾಡು, ಇದನ್ನ ಮಾಡಿದ್ರೆ ಯಜಮಾನ ಏನ್ ಬೇಕೋ ಅವ್ರದ್ದು ಕೊಡ್ತಾರೆ. ಅದೇ ತರ ದೇವರು ನಮ್ಗೆ ಎಲ್ಲವನ್ನು ಕೊಟ್ಟಿದ್ದಾರೆ, ಫ್ರೀಯಾಗಿ ಕೊಟ್ಟಿದ್ದಾರೆ. ಆದ್ರೆ ನಾವು ಯಾವ ರೀತಿಲಿ ದೇವರಿಗೆ ಭಯಪಟ್ಟು ದೇವ್ರ ಮಾರ್ಗದಲ್ಲಿ ಆಗ್ಲಿ ಅಥವಾ ಇನ್ನೊಬ್ಬರಿಗೆ ಒಳ್ಳೇದಾಗಿ ನಾವು ನಡೀತಾ ಇದ್ವಿ ಎಂಬುದು ಬಹಳ ಮುಖ್ಯವಾಗಿದೆ ಪ್ರೀತಿ ಮಕ್ಕಳೇ. ಅದೇ ತರ ಆ ನಂತರ ನಾವು ಏಕೆ ದೇವರಿಗೆ ಭಯಪಡಬೇಕಂದ್ರೆ, ಆತ್ಮ ದೇಹ ಎರಡನ್ನು ಕೂಡ ನರಕಲ್ಲಿ ಹಾಕಲ್ಪಟ್ಟಿದೆ ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 10:28 ವಚನ ಹೇಳುತ್ತದೆ. ಹೌದು ಪ್ರೀತಿ ಮಕ್ಕಳೇ, ದೇವರು ಎರಡು ನೋಡ್ತಾರೆ, ಆತ್ಮನು ನೋಡ್ತಾರೆ ಮತ್ತೆ ಶರೀರನು ದೇಹನು ನೋಡ್ತಾರೆ. ನಾವು ಒಳ್ಳೆ ರೀತಿಲಿ ನಾವು ನಮ್ಮ ಇಷ್ಟ ಬಂದ ಹಾಗೆ ಜೀವಿಸದೆ ದೇವರಿಗೆ ಭಯಪಡಬೇಕು. ದೇವ್ರನ್ನ ನಾವು ಲೆಕ್ಕ ಕೊಡಬೇಕಾಗುತ್ತೆ ಪ್ರೀತಿ ಮಕ್ಕಳೇ. ಅದಕ್ಕೋಸ್ಕರ ನಾವು ಯಾವಾಗಲೂ ದೇವರಲ್ಲಿ ಭಯದಿಂದ ಜೀವಿಸೋದಾಗಿರ್ಬೇಕು. ನಮ್ಮ ಜೀವನ ಇರದೆ ದೇವರಿಗಾಗಿ ದೇವ್ರು ಪ್ರತಿದಿನ ನಮ್ಮನ್ನು ನೋಡ್ತಾರೆ. ಅಯ್ಯೋ, ನನ್ನ ಮಗ ನನ್ನ ಮಗಳು ಏನ್ ಮಾಡ್ತಾ ಇದ್ದಾರೆ ಎಂಬುದಾಗಿ. ಅದೇ ತರ ಆದಿ ಮನುಷ್ಯನು ದೇವರ ಆಜ್ಞೆ ಮೀರಿ ಮಾಡಿದ ಪಾಪದ ನಿಮಿತ್ತ ಪಾಪವು ಲೋಕದ ಮನುಷ್ಯರೊಳಗೆ ಬಂತು. ಹೌದು ಪ್ರೀತಿ ಮಕ್ಕಳೇ, ಏನೇನು ತೋಟನ ಒಳ್ಳೆ ರೀತಿಯಲ್ಲಿ ಮಾಡಿದ್ರು, ಕೊನೆಯಲ್ಲಿ ಆದಮ ಏನ್ ಮಾಡಿದ್ರು, ತಿನ್ನಬೇಡ ಹಣ್ಣನ್ನ ತಿನ್ಬಿಟ್ರು. ಅದಕ್ಕೋಸ್ಕರ ಪಾಪಕ್ಕೆ ಲೋಕಕ್ಕೆ ಬಂತೆಂಬುದನ್ನು ನೋಡ್ತೀವಿ. ಒಬ್ಬ ಮನುಷ್ಯನಿಂದ ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ ರೋಮಪುರದವರಿಗೆ 3:23 ವಚನದಿಂದ ನೋಡ್ತೀವಿ. ಹೌದು ಪ್ರೀತಿ ಮಕ್ಕಳೇ, ಪಾಪ ಮಾಡದೆ ಅವ್ರು ಪಾಪ ಮಾಡಿದಕ್ಕೆ ಮಾತಂದರೆ ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ ರೋಮ 6:23 ಹೇಳ್ತದೆ. ಅವ್ರು ಪ್ರೀತಿ ಮಕ್ಕಳೇ, ಪಾಪನೇ ಸಂಬಳ ಕೊಡುವುದಾಗಿದೆ. ಪಾಪ ಮಾಡುವನು ಸಾಯುವವನು ಹೆಚ್ಚಿಗೆ 18:20 ದೇವರ ತೀರ್ಪು ಪಾಪಿಗಳಿಗೆ ಸಿಕ್ಕುವ ಪಾಲು ಬೆಂಕಿ ಅನ್ನೋದಾಗಿ ನಾವು ನೋಡ್ತೀವಿ. ಅವ್ರು ಪ್ರೀತಿ ಮಕ್ಕಳೇ, ನಾವು ಪಾಪ ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ನಾವು ನಡಿಬೇಕು ಎಂಬುದೇ ಎಚ್ಚರಿಸ್ತದೆ ದೇವವಾಕ್ಯ. ಆದರೆ ಪಾಪಿಗಳು ಈ ನರಕ ದಂಡನೆಯನ್ನು ನಾವು ಯಾವ ರೀತಿಯಲ್ಲಿ ಅದರಿಂದ ಹೊರಗಡೆ ಬರ್ಬೇಕಂದ್ರೆ, ಮಾರ್ಕನ ಬರ ಸುವಾರ್ತೆಯಲ್ಲಿ ಹೇಳ್ತದೆ, ತಪ್ಪಿಸಿಕೊಳ್ಳಲು ಸಾಧ್ಯವೇ ಇದೆ. ಹೇಗಂದ್ರೆ ಪಾಪವನ್ನು ಕ್ಷಮಿಸುವನು ಒಬ್ಬನಿದ್ದಾನೆ ಎಂಬುದಾಗಿ ನೋಡ್ತೀವಿ. ಕ್ರಿಸ್ತ ಯೇಸು
ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನೆಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ನಮಗೋಸ್ಕರ ಬಂದಿದ್ದಾರೆ. ನನ್ನ ಮಕ್ಕಳನ್ನ ನಾನು ಕ್ಷಮಿಸಬೇಕು, ನಾನು ಅವರಿಗೋಸ್ಕರ ನಾನು ಎಲ್ಲವನ್ನು ಸಿದ್ಧವಾಗಿದೆ ಎಂಬುದಾಗಿ ದೇವವಾಕ್ಯ ಹೇಳ್ತದೆ. ಅದೇ ತರ ನೋಡುವಾದ್ರೆ ಆದ ಮಾತ್ರವಲ್ಲ, ಯೇಸು ಕ್ರಿಸ್ತನ ರಕ್ತವನ್ನು ಸುರಿಸಿದ್ದರಿಂದ ತನ್ನ ಶಕ್ತಿಯನ್ನು ತೋರ್ಪಡಿಸುವ ದೇವದೂತರಿಂದ ಕೂಡಿದವನಾಗಿ ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಅದನ್ನು ಕೊಡುವನು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳಿಗೆ ಸಹಾಯ ಮಾಡುವಂತ ದೇವರು. ನಮ್ಮ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ನಡೆಯುತ್ತಾರೆ ಎಂಬುದಂತ ಒಂದು ಭರವಸೆಯಿಂದ ನಾವು ಆತನಿಗೆ ಭಯಪಡಬೇಕು. ಹೌದು ಪ್ರೀತಿಯ ಮಕ್ಕಳಿಗೆ, ಇಂದು ನಾವು ತೀರ್ಮಾನ ಮಾಡ್ಕೊಳ್ಬೇಕು, ದೇವರೇ ನಾನು ಕೂಡ ಭಯಪಡ್ತೀನಿ ಅಪ್ಪ, ನೀನು ಎಲ್ಲವನ್ನು ಕೊಟ್ಟಿದ್ದೆ. ಆದರೆ ಪಾಪದಿಂದ ಅವರು ಜೀವಿಸಿದ್ರು, ಆದ್ರೆ ನಾವಾದರೂ ಇನ್ಮೇಲೆ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ ಅಂತ ತೀರ್ಮಾನ ಮಾಡುವಾಗ ನಿಶ್ಚಯವಾಗಿ ದೇವರು ನಮಗೆ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳು, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ದೇವರು ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ. ನಮ್ಮನ್ನು ಕೈ ಹಿಡಿದು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ನಮ್ಮನ್ನು ಕೈ ಹಿಡಿದು ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಈ ಪ್ರಕೃತಿಯೆಲ್ಲ ನೋಡುವಾಗ ಫ್ರೀಯಾಗಿ ಕೊಟ್ಟಿದ್ದಾರೆ. ನನ್ನ ಮಕ್ಕಳು ಎಲ್ಲ ರೀತಿಯಲ್ಲಿ ಚೆನ್ನಾಗಿ ಜೀವಿಸದೆ ಎಂಬುದೇ ಮಾಡಿದ್ದಾರೆ. ಆದರೆ ನಾವು ದೇವರಿಗೆ ಭಯಪಟ್ಟು ದೇವರ ಮಾರ್ಗದಲ್ಲಿ, ಒಳ್ಳೆ ಮಾರ್ಗದಲ್ಲಿ ನಡೆಯುವಾಗ ದೇವರು ನಮ್ಮ ಕುಟುಂಬ ಎಲ್ಲವರನ್ನು ಆಶೀರ್ವದಿಸ್ತಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನೆ. ಪರಿಶುದ್ಧನೆ ಪ್ರೀತಿಗಳು ದೇವರಿಗೆ ಬಳಸೋದಕ್ಕಾಗಿ ಸ್ತೋತ್ರ ಅಪ್ಪ. ಈ ಸಾಯಂಕಾಲದಲ್ಲಿ ನಿನ್ನ ವಾಕ್ಯ ನೋಡುವಂತೆ ಕೃಪೆ ಕೊಡಕ್ಕಾಗಿ ಸ್ತೋತ್ರ. ಹೌದೇಶಪ್ಪ, ಈ ಭೂಮಿ ನೀನು ದೇವರೇ, ನಿನ್ನ ಸಮಯ ಯಾರಿಲ್ಲ ದೇವರೇ, ನಿನ್ನ ಅದ್ಭುತ ಸ್ವರೂಪನು ಆಲೋಚನೆಕರ್ತನಾಗಿದ್ದಿ. ಪ್ರತಿಯೊಂದೊಂದು ಒಳ್ಳೆಯ ರೀತಿಯಲ್ಲಿ ನೀನು ನಡೆಸಿದಾನಪ್ಪ. ಈ ನಿನ್ನಲ್ಲಿ ಭಯಭಕ್ತಿಯಿಂದ ನಡೆಯುವಂತೆ ಸಹಾಯ ಮಾಡು ಅಪ್ಪ. ನೀನು ಜೀವಳ ದೇವರು ಅಪ್ಪ, ನೀನು ಎಲ್ಲವನ್ನು ಕೊಟ್ಟಿದ್ದೆ. ಹೌದೇಶಪ್ಪ, ಅದಕ್ಕೆ ನಾವು ಭಯಪಟ್ಟು ನಿಮ್ಮನ್ನು ಇನ್ನೆಚ್ಚಾಗಿ ನಿನ್ನ ಒಂದು ಮಾರ್ಗದಲ್ಲಿ ಮಕ್ಕಳು ನಡೆಯುವಂತೆ ಸಹಾಯ ಮಾಡು. ಈ ವಿಡಿಯೋ ನೋಡ್ತಾರೋ ಅವ್ರು ಒಳ್ಳೆ ಆರೋಗ್ಯ ಕೊಡು. ಮತ್ತೆ ದೇವರೇ, ನಿನ್ನಲ್ಲಿ ಭಯದಿಂದ ನಡೆಯುವಂತೆ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ದಾರೆ. ಪ್ರೀತಿಯನ್ನು ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ, ಜೀವ ತಂದೆ, ಆಮೆನ್.